ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಕೊಳತೂರು ಗ್ರಾಮದಲ್ಲಿ ನೂತನ ಅಂಗನವಾಡಿ ಹಾಗೂ ಗ್ರಂಥಾಲಯ ಲೋಕಾರ್ಪಣೆ ಮಾಡಿದ ಶಾಸಕ ಶರತ್ ಬಚ್ಚೇಗೌಡ. ಯುಪಿಎ ಸರ್ಕಾರವಿದ್ದಾಗ ಮಹಾತ್ಮ ಗಾಂಧಿ ಹೆಸರಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಲಾಗಿತ್ತು. ಬಡವರಿಗಾಗಿ ತಂದ ಯೋಜನೆ ಇದಾಗಿತ್ತು. ಈಗ ಈ ಯೋಜನೆ ಹೆಸರು ಬದಲಾವಣೆ ಜೊತೆಗೆ ಯೋಜನೆಯ ಸ್ವರೂಪವನ್ನು ಬದಲಾಯಿಸಲಾಗಿದೆ. ರಾಜ್ಯ ಸರ್ಕಾರದ ಪಾಲನ್ನ ಹೆಚ್ಚಿಸಲಾಗಿದೆ. ಇದು ಸರಿಯಲ್ಲ. ಮೊದಲಿನ ಸ್ವರೂಪದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಇರಬೇಕು. ಇದರ ವಿರುದ್ಧ ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಶಾಸಕ ಶರತ್ ಬಚ್ಚೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಕೊಳತೂರು ಗ್ರಾಮದಲ್ಲಿ ನಿರ್ಮಿಸಿರುವ ನೂತನ ಅಂಗನವಾಡಿ ಕೇಂದ್ರ, ಗ್ರಂಥಾಲಯ ಉದ್ಘಾಟನೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟು ಮಾತನಾಡಿದರು. ಮನರೇಗಾ ಯೋಜನೆ ಕಾಂಗ್ರೆಸ್ ಸರ್ಕಾರದ ದೂರದೃಷ್ಟಿ ಯೋಜನೆಯಾಗಿದ್ದು ಆರ್ಥಿಕವಾಗಿ ತೀರಾ ಹಿಂದುಳಿದ ಜನರಿಗೆ ಸಾಂವಿಧಾನಿಕವಾಗಿ ಉದ್ಯೋಗ ಖಾತ್ರಿ ಹಕ್ಕು ಕೊಟ್ಟಿತು. ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯೋಜನೆಯಲ್ಲಿನ ಅನುದಾನದ ಪಾಲನ್ನ 60-40 ಹಂಚಿಕೆ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚು ಹೊರೆ ಹಾಕ್ತಾ ಇದೆ. ತನ್ನ ತಪ್ಪು ಮರೆಮಾಚಲು 100 ದಿನಗಳಿಂದ 125 ಉದ್ಯೋಗ ದಿನವನ್ನ ಏರಿಕೆ ಮಾಡಲಾಗ್ತಾ ಇದೆ ಅಂತ ಬಿಂಬಿಸ್ತಾ ಇದೆ ಅಂತ ಟೀಕೆ ಮಾಡಿದ್ರು. ಇನ್ನು ಜನವರಿ 8 ನಂತರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೈಕಮಾಂಡ್ ಪಕ್ಷಕ್ಕೆ ಬಿಟ್ಟಿದ್ದು, ಈಗ ಇರುವ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಸರ್ಕಾರ ಸುಭದ್ರವಾಗಿ ನಡೆಸ್ತಾ ಇದ್ದು, ಮುಂದೆಯೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ವರದಿ ಉಮೇಶ್ ಎಂ ಚೆನ್ನಿ. ನೋಡ್ಕೊಂಡು ಬರ್ಬೋದು. ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ತಳ ಸಮುದಾಯಗಳಿಗೆ, ಬಡವರಿಗೆ ಆಗ್ತಿರ್ತಕ್ಕಂಥ ಅನುಕೂಲಗಳನ್ನ ದೇಶಕ್ಕೆಲ್ಲ ವಿಶ್ವಕ್ಕೆ ನಾವು ಮಾದರಿಯಾಗಿದ್ದೀವಿ. ಅದರಿಂದ ಅವರೆಲ್ಲರೂ ನೋಡಿದ್ರೆ ತಿಳಿಸ್ಬೇಕು, ನಾವು ಕೂಡ ನೋಡ್ಕೊ ಬರ್ತೀವಿ. ನಾವು ಅದನ್ನ ಅವರು ಬಂದು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧವಾಗಿದ್ದೀವಿ. ಇವತ್ತು ಅವರು ಏನು ಸೂಚನೆಯನ್ನು ಕೊಡ್ತಾರೋ 140 ಕಾಂಗ್ರೆಸ್ ಶಾಸಕರುಗಳಿದ್ದೀವಿ. ಯಾರ ಭಿನ್ನಾಭಿಪ್ರಾಯನೂ ಕೂಡ ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಉತ್ತಮವಾದಂಥ ಸರ್ಕಾರನ ಕೊಟ್ಟಿದ್ದೀವಿ, ಆಡಳಿತ ಮಾಡ್ತಾಯಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಹೈಕಮಾಂಡ್ ಏನು ಸೂಚನೆ ಮಾಡುತ್ತೋ ಆ ಸೂಚನೆಗೆ ನಾವೆಲ್ಲರೂ ಕೂಡ ಬದ್ಧ. ಇವತ್ತು ನಾವು ನಮ್ಮ ಕೊಳತೂರು ಗ್ರಾಮದಲ್ಲಿರ್ತಕ್ಕಂಥ ಶಾಲೆ ಆವರಣದಲ್ಲಿ ಒಂದು ನೂತನವಾದಂಥ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಮಾಡಿ, ಲೋಕಾರ್ಪಣೆ ಮಾಡಿ, ಅಲ್ಲಿ ಸುಮಾರು 25 ಮಕ್ಕಳು ಅಲ್ಲೇ ಬಂದು ವಿದ್ಯಾಭ್ಯಾಸ ಶಿಕ್ಷಣ ಪಡ್ಕೋತಾ ಇದ್ದಾರೆ. ಮತ್ತು ಸುಮಾರು ಒಂದು 30 ಮಕ್ಕಳಿಗೆ, ಅಂದರೆ 6 ತಿಂಗಳಿಂದ 3 ವರ್ಷ ಇರೋಂಥ ಮಕ್ಕಳಿಗೆ ಮನೆಗೇನೆ ಅಲ್ಲಿ ಆಹಾರ ಕಳಿಸೋಂಥದ್ದು, ಊಟ ಕಳಿಸೋಂಥದ್ದು, ಅವರ ಪೌಷ್ಟಿಕಾಂಶ ಪದಾರ್ಥಗಳನ್ನ ಕೊಡೋಂಥದ್ದು. ಸುಮಾರು 15 ಜನ ಗರ್ಭಿಣಿಯರು, ಬಾಣಂತಿಯರಿಗೆ ಅಲ್ಲಿ ಸೌಲಭ್ಯಗಳೆಲ್ಲ ತಲುಪಿಸೋಕ್ಕೆ ನೂತನವಾದಂಥ ಕಟ್ಟಡನ ಕಟ್ಟಿ ಅದನ್ನ ಲೋಕಾರ್ಪಣೆ ಮಾಡಿದ್ದೀವಿ. ಅದ್ರ ಜೊತೆಗೆ ಗ್ರಾಮಕ್ಕೆ ಬೇಕಾದಂಥ CC ರಸ್ತೆಗಳ ಒಂದು ಗುದ್ಲಿ ಪೂಜೆನ, ಮತ್ತು ವಿಶೇಷವಾಗಿ ಸುಮಾರು ಒಂದು 2 ವರ್ಷದಿಂದ ಕಟ್ಟಡನ ಕಟ್ಟಿ ಲೋಕಾರ್ಪಣೆಗೆ ಕಾಯ್ತಾ ಇದ್ದಂಥ ಇದೊಂದು ಏನು ನಮ್ಮ ಲೈಬ್ರರಿಲಿದೆ, ಲೈಬ್ರರಿಯ ಲೋಕಾರ್ಪಣೆ ಕಾರ್ಯಕ್ರಮನ ಕೂಡ ಇವತ್ತು ನಾವು ನೆರವೇರಿಸ್ಕೊಟ್ಟಿದ್ದೀವಿ. ಒಟ್ಟಾರೆ ಸುಮಾರು ಒಂದು 50 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಕಾಮಗಾರಿಗಳಿಗೆ ಇವತ್ತು ನಮ್ಮ ಕೊಳತೂರು ಗ್ರಾಮದಲ್ಲಿ ನಾವು ಲೋಕಾರ್ಪಣೆ ಮತ್ತು ಚಾಲನೆಯನ್ನು ಮಾಡಿದ್ದೀವಿ. ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಾಗಿ 1 ಮಂತ್ಸಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಅತ್ಯಂತ ಸಂತೋಷ ಆಗಿರ್ತಕ್ಕಂಥ ವಿಷಯ. ಅದ್ರ ಜೊತೆಗೆ ಏನು ಮನವಿ, ನಾವು ನಮ್ಮ IOCL ರೋಡ್, ಮಾಲೂರು ರೋಡಿಂದ ಕೊಳತೂರಿಗೆ ಮತ್ತು ಕೊಳತೂರಿಂದ ಹೈವೇಗೆ ರಸ್ತೆನ ನಾವೇನಿವತ್ತು ಅಗಲ ಮಾಡಬೇಕು ಅಂತ ಕ್ರಮನ ನಾವು ವಹಿಸಿದ್ದೀವಿ. ಈಗಾಗಲೇ ಮಾಲೂರು ರೋಡಿಂದ ಕೊಳತೂರು ಗ್ರಾಮದವರೆಗೂ ಟಾರ್ ಹಾಕಿ ಅದನ್ನ ಬೇಸ್ಮೆಂಟ್ ಹಾಕಿದರೆ ಟಾರ್ ಹಾಕಬೇಕಾಗಿದೆ. ಜಲ್ಲಿ ಹಾಕಿ ಫಾರ್ಮೇಷನ್ ಮಾಡಿದ್ದಾರೆ. ಫಾರ್ಮೇಷನ್ ಆಗಿ ಇನ್ನು ಟಾರ್ ಹಾಕಬೇಕಾಗಿದೆ. ಮುಂದಿನ ದಿನದಲ್ಲಿ ಗ್ರಾಮದಿಂದ ಹೈವೇಗೂ ಕೂಡ ಏನು ನಾವು ರಸ್ತೆನ ಮಾಡಿಕೊಡ್ಬೇಕು, ಆ ಕಾಮಗಾರಿಗಳನ್ನು ಮಾಡ್ಕೊಳ್ತೀವಿ. ಈಗಾಗಲೇ ದಂಡಪಾಳ್ಯ ಮಾರ್ಗವಾಗಿ ಹೈವೇಯಿಂದ ಸೋಲೂರವರೆಗೂ ಏನು ರಸ್ತೆ ಆಗಬೇಕಾಗಿದೆ, ಅದರಲ್ಲಿ ಬೇಸ್ ಕೋಟ್ ಹಾಕೋರು, ಇನ್ನು ಟಾಪ್ ಕೋಟ್ ಹಾಕಬೇಕಾಗಿದೆ. ಬಟ್ ಅಲ್ಲಿ ಮೆಟ್ಲಿಂಗು ಮಾಡಿದ್ದಾಯಿತು, ಟಾರ್ ಹಾಕಿದ್ದು ಆಯಿತು. ಒಂದು ಟಾಪ್ ಕೋಟ್, ಒಂದು BM, ಒಂದು BC ಒಂದು ಹಾಕಬೇಕಾಗಿದೆ. ಆ BC ಹಾಕಿದರೆ ಆ ರಸ್ತೆನೂ ಕೂಡ ಇವಾಗಾಗಿತ್ತು. ಇವತ್ತು ನಾವು ನೋಡಿದಂಗೆ BJP ಸರ್ಕಾರ ಕೇಂದ್ರದಲ್ಲಿ ಬಂದಾಗಿಂದನೂ ಕೂಡ ಯಾವುದೇ ಒಂದು ಗ್ರಾಮಸ್ಥರಿಗೆ ಅಥವಾ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆದಂಥ ಒಂದು ಕಾರ್ಯಕ್ರಮ ಕೂಡ ನೋಡಿಲ್ಲ. ನಾವು ಫಸಲ್ ಬಿಮಾ ಅಂತ ಕೊಟ್ಟರು, ಆ ಫಸಲ್ ಬಿಮಾ ಅಲ್ಲಿ ಕೊಟ್ಟಿದ್ದಂಥದ್ದು ಬರೀ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಅನುಕೂಲ ಆಯಿತು ಬಿಟ್ಟರೆ ಇನ್ನು ಬೇರೆ ಯಾರಿಗೂ ಅನುಕೂಲ ಆಗಿಲ್ಲ. ಏನು 6,000 ರೂಪಾಯಿ ವರ್ಷಕ್ಕೆ ಆಗ್ತಾ ಇದ್ದಾರೆ, ಅದರಿಂದ ಯಾವ ರೈತರಿಗೂ ಕೂಡ ಅನುಕೂಲ ಆಗಿಲ್ಲ. ದಿನೇ ದಿನೇ ಪೆಟ್ರೋಲು, ಡೀಸೆಲ್ಲು ಇವೆಲ್ಲ ಬೆಲೆಗೆ ಹೇಳ್ತಿರೋದು ನೋಡಿದ್ರೆ ರೈತನಿಗೆ ಕೈಯಲ್ಲಿ ಕಾಸು ಉಳಿಯೋದೇ ಕಷ್ಟ ಆಗೋದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಉದ್ಯೋಗ ಖಾತ್ರಿ ಮಾಡಬೇಕು ಅಂತೇಳಿ ಯಾವ ಥರದಲ್ಲಿ ನಮ್ಮ ಹಕ್ಕುಗಳಿವೆ, ಫಂಡಮೆಂಟಲ್ ರೈಟ್ಸಲ್ಲಿ ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತೇಳಿ ನಾವೇನು ಉದ್ಯೋಗಕ್ಕೆ ಹಕ್ಕು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೊಟ್ಟಿದ್ದು, ಇವತ್ತು ಅದನ್ನು ಕೂಡ ಕಿತ್ತಾಕಿದ್ದಾರೆ. ಅವರು ಸಪ್ಲೈ ಬೇಸ್ ಬದಲು ಡಿಮಾಂಡ್ ಬೇಸ್ಡ್ ಅಂತ ಹೇಳ್ತಾರೆ. ಅಂದರೆ ಇವತ್ತು ನೀವೊಂದು ಪಂಚಾಯತಿಗೆ ಇಷ್ಟು ಲಕ್ಷನೇ ಕೆಲಸ ಮಾಡಬೇಕು ಅಂತಂದಾಗ ಅಲ್ಲಿ ಉದ್ಯೋಗ ಖಾತ್ರಿ ಎಲ್ಲಿ ಬಂತು, ಯಾರು ಆಯ್ಕೆ ಮಾಡಿ ಯಾವ ಪಂಚಾಯತಿಯಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಂತ ಮಾಡೋಂಥದ್ದು ಇವೆಲ್ಲೂ ಕೂಡ ಏನು ನಾವು ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತ ಮಾಡಿದ್ವಿ,
ಅದನ್ನ ಪೂರ್ತಿ ಆ ಯೋಜನೆನ ಮುಗಿಸೋಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಏನು ನಾವು ನೋಡ್ತಾ ಇದ್ದೀವಿ, ಮಹಾತ್ಮ ಗಾಂಧೀಜಿಯವರೇನು ನಾವೆಲ್ಲ ಓದಿದಂಥದ್ದು ಪುಸ್ತಕಗಳಲ್ಲಿ ಎಲ್ಲರೂ ನೋಡಿದಂಥದ್ದು ಫಾದರ್ ಆಫ್ ದ ನೇಷನ್ ಅಂದರೆ ಈ ಒಂದು ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿ ಅಂತ ನಾವು ನೋಡಿದ್ವಿ. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಅವ್ರ ಹೆಸರನ್ನ ಅಳಿಸೋಂಥ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ಮಹಾತ್ಮ ಗಾಂಧಿಯವರ ಹೆಸರಲ್ಲಿದ್ದಂಥ ನರೇಗಾ ಯೋಜನೆಯನ್ನ ಇವತ್ತು ಬದಲಾವಣೆ ಮಾಡಿದರೆ, ಕಿತ್ತಾಕಿದ್ದಾರೆ, ಮತ್ತು ಆ ಯೋಜನೆಯೂ ಕೂಡ ಸಂಪೂರ್ಣವಾಗಿ ಹಾಳು ಮಾಡೋಂಥ ಪೂರ್ತಿ ಪ್ರಯತ್ನ ಮಾಡಿದರೆ. ಅದರಿಂದ ಇದೆಲ್ಲದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ನಾವು ಹೋರಾಟ ಮಾಡಿ ನರೇಗಾನ ರೈಟ್ ಟು ಎಂಪ್ಲಾಯ್ಮೆಂಟ್ ಕೂಡ ಉಳಿಸ್ಕೋಬೇಕು. ಮತ್ತು ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಇಟ್ಟಂಥ ಕಾರ್ಯಕ್ರಮನ ಕೂಡ ನಾವು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಎಲ್ಲಿ ಮಾಡೋರು ಯಾರು? ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.